ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಅತನಿಯಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಹಾಗೂ ಭರವಸೆ ಬೆಳಕು ಫೌಂಡೇಶನ್ ಅತನಿಯವರ ದ್ವಿತೀಯ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಭರವಸೆ ಬೆಳಕು ಫೌಂಡೇಶನ್ ಅತನಿ ಸಂಸ್ಥಾಪಕರಾದಂತಹ ಅಧ್ಯಕ್ಷರು ಶ್ರೀಮತಿ ರೂಪಾ ಕಾಂಬ್ಳೆಯವರ ನೇತೃತ್ವದಲ್ಲಿ ಸುಕ್ಷೇತ್ರ ಗಚ್ಚಿನಮಠದಲ್ಲಿ ಸುಸಜ್ಜಿತವಾಗಿ ನೆರವೇರಿತು. ಕಾರ್ಯಕ್ರಮದ ವಿಶೇಷ ಆಹ್ವಾನಿತರಾಗಿ ಉದ್ಘಾಟಕರಾಗಿ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಇವರನ್ನು ವಿಜೃಂಭಣೆಯಿಂದ ಸ್ವಾಗತಿಸಲಾಗಿತ್ತು. ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಯವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ಮಹಿಳೆಯರು ಸಮಾಜದಲ್ಲಿ ಸ್ಥಾನಮಾನ, ಮಹಿಳೆಯರಿಗೆ ಕೆಲವೊಂದು ಕಡೆ ಆಗುತ್ತಿರುವ ದೌರ್ಜನ್ಯ, ಸ್ವಾವಲಂಬಿ ಜೀವನ, ಮಹಿಳೆ ಎಂದರೆ ದೊಡ್ಡ ಶಕ್ತಿ ಎಂದು ಮನಮುಟ್ಟುವಂತೆ ಮಾತನಾಡಿದರು. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಕೆಲ ಸಂತ್ರಸ್ತ ಮಹಿಳೆಯರಿಗೆ ಅವರ ಕಷ್ಟ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ತಿಳಿದು ಪರಿಹಾರ ನೀಡುವಂತೆ ಭರವಸೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ತಹಶೀಲ್ದಾರರಾದಂಥ ಶ್ರೀ ಸಿದ್ದರಾಯ್ ಬೋಸಾಗಿ, ಡಿವೈಎಸ್ಪಿ ಶ್ರೀ ಪ್ರಶಾಂತ್ ಮುನ್ನೊಳ್ಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಎಂಆರ್ ಮಂಜೆ, ಅತನಿ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಶ್ರೀ ಬಸವನಗೌಡ ಕಾಗೆ, ಪುರಸಭೆ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಅಶೋಕ್ ಗುಡಿಮನಿ, ಅತನಿ ಸಿಪಿಐ ಶ್ರೀ ಸಂತೋಷ್ ಹುಳ್ಳೂರ್ ಹಾಗೂ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಶ್ರೀ ಮಂಜುನಾಥ್ ಸೌಂದಲ್ಕೆರ್ ಹಾಗೂ ಸರ್ಕಾರಿ ಪ್ರಾಥಮಿಕ ದರ್ಜೆಯ ಪ್ರಾಚಾರ್ಯರು ಶ್ರೀ ವಿಲಾಸ್ ಕಾಂಬಳೆ, ಹತನಿ ಪುರಸಭೆ ಅಧ್ಯಕ್ಷರು ಶ್ರೀಮತಿ ಶಿವಲೀಲಾ ಬೋಟಾಳೆ, ಉಪಾಧ್ಯಕ್ಷರಾದಂಥ ಶ್ರೀಮತಿ ಭುವನೇಶ್ವರಿ ಅಂಕಂಚಿ ಉಪಸ್ಥಿತರಿದ್ದರು. ವರದಿ ನೀಡಿದವರು ಭರತ್ ಮುರುಗಂಡೆ. ಸಕಲ ಜೀವರಾಶಿಗಳಲ್ಲಿ ದೇವರಿದ್ದಾನೆ. ಅದಕ್ಕೆ ಅವ್ರು ಹೇಳ್ತಾ ಇದ್ದು ಶರಣು ಅಂದ್ರೆ ಶರಣಾರ್ಥಿ ಅಂದ್ರೆ ಈ ಆತ್ಮಕ್ಕೆ ಹೆಣ್ಣು ಇಲ್ಲ ಗಂಡು ಇಲ್ಲ ಎಂದು ಬರುವುದಕ್ಕೆ ನೀವು ಸುಮ್ಮನೆ ಗಂಡಸ ಮಗ ಆಗಿದ್ರೆ ನಾವು ಹೆಣ್ಣು ಮಕ್ಕಳಾಗಿದ್ದೀವಿ ಅಷ್ಟೇ. ಯಾವ ದೇವರು ಹೇಳಿಲ್ಲ, ಯಾವ ದಿಂಡ್ರು ಹೇಳಿಲ್ಲ. ಎಲ್ಲರಲ್ಲೂ ಭಗವಂತ ಇದ್ದಾನೆ. ಒಳಗಡೆ ಒಬ್ಬ ಸಕಲ ಜೀವರಾಶಿಗಳಲ್ಲೂ ಭಗವಂತ ಇದ್ದಾನೆ. ಅದೇ ಬಸವಣ್ಣ ಹೇಳಿದ್ದು, ಕಲ್ಲಿಗೆ ಪೂಜೆ ಮಾಡ್ತೀವಿ, ಮಣ್ಣಿಗೆ ಪೂಜೆ ಮಾಡ್ತೀವಿ, ನದಿಗೆ ಪೂಜೆ ಮಾಡ್ತೀವಿ, ಸೂರ್ಯ ಚಂದ್ರ ಆಕಾಶ ಎಲ್ಲರಿಗೂ ಪೂಜೆ ಮಾಡ್ತೀವಿ. ಆದ್ರೆ ಮನುಷ್ಯನನ್ನ ಕತ್ತರಿಸ್ಬಿಡ್ತೀವಿ. ಬಸವಣ್ಣ ಮೆಚ್ತಾನೇನಪ್ಪ ಇದೆಲ್ಲ ಮಾಡಿದ್ರೆ. ಪೋಷಕತ್ವ ಯೋಜನೆ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಮಾಡ್ಕೊಡ್ತಾರೆ. ಎಲ್ಲಿದೆಯಪ್ಪ ನಮ್ಮ ಆಫೀಸು? ತಾಲೂಕಲ್ಲಿ ಎಪಿಎಂಸಿ ಯಾರ್ಡಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದು ಆಫೀಸ್ ಇದೆ. ನೀವೆಲ್ಲ ಹೋಗ್ಬೇಕು ತಾಯಿ, ನೀವೆಲ್ಲ ಹೋಗ್ಬೇಕು ಆಯ್ತಾ. ನಿಮ್ ದೊಡ್ಡ ಮಗಳು ಎಷ್ಟನೇ ಕ್ಲಾಸು? 6ನೇ, ಚಿಕ್ಕಲವರು 7ನೇ ಕ್ಲಾಸು. ಪ್ರತಿ ತಿಂಗಳು ಆ ಯೋಜನೆ ಸ್ವಲ್ಪ ಆ ಕಡೆ ಆ ಯೋಜನೆಯನ್ನ